ಹಲೋ ಗೈಸ್, ನಮಸ್ಕಾರ. ಇವತ್ತಿನ ದಿನಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ನಿನ್ನೆ ವ್ಲಾಗಲ್ಲಿ ತಿಳಿಸಿದಾಗೆ ಕೋಲ್ಡ್ ಆಗಿತ್ತು ಅಂತೇಳಿ ಅಮ್ಮಗೆ ಬೆಳಗ್ಗೆನೇ ಎದ್ದು ಖಾರ ಪೊಂಗಲ್ ಮಾಡೋಣ ಅಮ್ಮ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿದ್ದೆ. ಈ ಸ್ವಲ್ಪ ಶೀತ ಕೋಲ್ಡು ಆ ಥರ ಏನಾದರೂ ಆದಾಗ ಖಾರ ಪೊಂಗಲ್ನ ಮಾಡ್ಕೊಂಡು ತಿಂದಾಗ ಅದರಲ್ಲಿ ಮೆಣಸು, ಶುಂಠಿ ಇದೆಲ್ಲ ಆ್ಯಡ್ ಮಾಡಿರ್ತೀವಲ್ವ, ಆವಾಗ ಒಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಎವ್ರಿ ಟೈಮ್ ಖಾರ ಪೊಂಗಲ್ನ ಮಾಡಿಸ್ಕೊಳ್ತೀನಿ. ಈ ಥರ ಕೋಲ್ಡ್ ಏನಾದರೂ ಗಂಟ್ಲು ಕೆಟ್ಟಿದಾಗೆಲ್ಲ ನಾವು ಮಾಡಿಸ್ಕೊಂಡ್ರೆ ಸ್ವಲ್ಪ ಅದು ಒಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನನ್ನ ಮಮ್ಮಿ ಮಾಡೋ ಖಾರ ಪೊಂಗಲು, ಬಿಸಿಬೇಳೆ ಬಾತು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಖಾರ ಪೊಂಗಲು, ಬಿಸಿಬೇಳೆ ಬಾತೆಲ್ಲ ಹೆಂಗೆ ಅಂದರೆ ತಿಂತಾ ಇದ್ದರೆ ಎಷ್ಟು ತಿಂದರೂ ಸಾಲದೇ ಇಲ್ಲ, ಅಂದರೆ ಹೊಟ್ಟೆ ತುಂಬಲ್ಲ. ಸೊ ಹಂಗಾಗ್ಬಿಡುತ್ತೆ, ತಿಂತಾನೇ ಇರ್ತೀವಿ. ಸೊ ತೆಳ್ಳಗಿರುತ್ತಲ್ಲ, ಅದಕ್ಕೋಸ್ಕರ ಅದು ಹೊಟ್ಟೆ ತುಂಬಲ್ಲ, ಹಂಗಾಗಿರುತ್ತೆ. ಸೊ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆ್ಯಕ್ಚುಲಿ ಇದು ಪ್ಲ್ಯಾನಲ್ಲಿ ಇತ್ತು, ಅಂದರೆ ಈ ಸತಿ ಮೀಲ್ ಪ್ಲ್ಯಾನಲ್ಲಿ ಮಾಡ್ಕೊಂಡಿದ್ವಿ. ಸೊ ಎಕ್ಸಾಕ್ಟ್ಲಿ ಹಂಗೇ ನೆಗಡಿ ಬಂದಾಗೇ ಇದೇ ಮಾಡ್ಕೊಂಡಿದ್ವಿ. ಅದು ಕೋಇನ್ಸಿಡೆನ್ಸ್ ಆಯಿತು ನಮ್ಗೆ ಗೊತ್ತಾಗ್ದೇ. ಇದ್ರ ಜೊತೆಗೆ ನಾವು ಚಟ್ನಿ ಬೇಕಾದರೆ ತಿನ್ಬೋದು, ಇಲ್ಲ ಅಂತಂದರೆ ಈ ವಡೆ ಬರುತ್ತಲ್ಲ, ಉದ್ದಿನ ವಡೆ, ಅದನ್ನು ಮಾಡ್ಕೊಂಡು ತಿಂತಾರೆ. ಸೊ ನನಗೆ ಮಾಡೋಕ್ಕೆ ಟೈಮೂ ಇರಲಿಲ್ಲ. ಆಮೇಲೆ ಇನ್ನೊಂದು ಕೋಲ್ಡ್, ಇವಾಗ ಸ್ವಲ್ಪ ಶೀತ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ ಐಟಮ್ಸ್ ಅದು ತಿಂದರೆ ಕೆಮ್ಮು ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡು ಬರೀ ಖಾರ ಪೊಂಗಲ್ನ ತಿಂದೆ. ಹಾಗೆ ಮನುಗೂ ರಜಾ ಇದ್ದಿದ್ದರಿಂದ ಇವತ್ತು ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ನನಗೂ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ, ಹಂಗೆ ಬಂದು ಹೋಗಿದ್ದೆ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತೇಳಿ. ಪಾಪುನ ಆಟಾಡ್ಸೋಕ್ಕೆ ಅಂತೇಳಿ ಬಬಲ್ಸ್ ತೊಗೊಂಡ್ರೆ ಲಕ್ಕಿನೇ ಆಟಾಡ್ಕೊಂಡಿದ್ದ. ನೀಟಾಗಿ ಅದು ಬಿಟ್ಟರೆ ಪಾಪುಗಿಂತ ಜಾಸ್ತಿ ಇವನೇ ಆಟಾಡ್ತಾ ಇದ್ದ. ಅದನ್ನು ನೋಡಿಕೊಂಡು ಪಾಪುನೂ ನಗಿತಾ ಇದ್ದ. ಆ್ಯಕ್ಚುಲಿ ಅವಳಿಗೂ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದೆ. ಇವಾಗ ನನಗೆ ಕೋಲ್ಡ್ ಆಗಿದೆ ಅಂದರೆ ಅವಳಿಗೂ ಅದು ಇನ್ಫೆಕ್ಷನ್, ಅಲರ್ಜಿ ಅದು ಸ್ಪ್ರೆಡ್ ಆಗುತ್ತಲ್ಲ, ಅದಕ್ಕೋಸ್ಕರ ಅವಳಿಗೂ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದೆ. ಅದಕ್ಕೋಸ್ಕರ ಅವಳು ಸ್ವಲ್ಪ ಮೂಡಿ ಆಗಿದ್ದಾಳೆ. ಅಂದರೆ 2 ಡೇಸಿಂದ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿಲ್ಲ, ಏನೋ ಒಂಥರ ನಮಗೆ ಇವಾಗ ನೆಗಡಿ ಕೋಲ್ಡೆಲ್ಲ ಆದರೆ ಯಾವ ಥರ ಆಗುತ್ತೆ, ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಹಂಗಾಗ್ಬಿಟ್ಟಿದೆ ಅವಳಿಗೂ. ಆಮೇಲೆ ಇವತ್ತು ವರ್ಕೌಟ್ಗೂ ಹೋಗಿಲ್ಲ ಗೈಸ್, ಬಿಕಾಸ್ ಲಾಸ್ಟ್ ನೈಟು ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಂಡಿದ್ದರಿಂದ ಒಂಥರ ಮೈಂಡೆಲ್ಲ ಒಂಥರ ಬ್ಲ್ಯಾಂಕ್ ಆಗಿತ್ತು, ಸುಸ್ತಾಗ್ತಾಯಿತ್ತು. ಫಸ್ಟ್ ಆಫ್ ಆಲ್ ಸುಸ್ತು ಒಂಥರ, ಅದಕ್ಕೋಸ್ಕರ ನಾನು ವರ್ಕೌಟ್ಗೆ ಹೋಗೋಕ್ಕಾಗಲಿಲ್ಲ. ಅರ್ಷಿತನೂ ಬೇರೆ ಇವತ್ತು ಆಫ್ಟರ್ನೂನು ಕಾಲೇಜ್ ಹತ್ರ ಹೋಗಿದ್ಲು, ತಲೆಮಿನಿ ಮೀಟ್ ಏನೋ ಇತ್ತು ಅಂದ್ಬಿಟ್ಟು ಕಾಲೇಜ್ ಹತ್ರ ಹೋಗಿದ್ಲು. ಸೊ ನಾನು ಹುಷಾರಿಲ್ಲ, ನಮಗೂ ಎಲ್ಲ ಆಯ್ತು. ಆ್ಯಕ್ಚುಲಿ ನಂಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಸೊ ಈ ಕಾಬಲ್ ಕಾಳಿನ ಲಾಸ್ಟ್ ನೈಟೇ ನೆನೆಸಿಟ್ಬಿಟ್ಟಿದ್ದೆ. ನಾಳೆ ವರ್ಕೌಟ್ಗೆ ಹೋದ್ರೆ ಪ್ರೀಮಿಲ್ ವರ್ಕೌಟ್ ಥರ ಮಾಡ್ಕೊಳ್ಳೋಣ, ಸಲಾಡ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಲಾಸ್ಟ್ ನೈಟೇ ನೆನೆಸಿಬಿಟ್ಟಿದೆ. ಆದರೆ ಹೋಗೋಕ್ಕಾಗಲಿಲ್ಲ ಜಿಮ್ಗೆ ಇವತ್ತು. ಅದು ಹೇಳ್ದಲ್ಲ, ಫುಲ್ ಒಂಥರ ಟಯರ್ಡ್ ಅನಿಸುತ್ತೆ ಬಾಡಿ. ಅದಕ್ಕೋಸ್ಕರ ಮನೇಲೇ ಇವಾಗ ಹೆಂಗೂ ಫ್ರೀ ಆಗಿದ್ದೀವಲ್ಲ, ಮಾಡ್ಕೊಳ್ಳೋಣ ಮನೇಲಿ ತಿಂದರೆ. ಎಲ್ಲರೂ ಅಪ್ಪ ಅಮ್ಮ ಎಲ್ಲರೂ ಇದ್ರು ಫ್ರೀಯಾಗಿ. ಪಪ್ಪಾಗೂ ರಜಾ ಐತೆ ಇವತ್ತು May 1. ಅದಕ್ಕೋಸ್ಕರ ಈ ಕಾಬಲ್ ಕಳ್ಳೆನ ಸಲಾಡ್ ಮಾಡ್ಕೊಳ್ಳೋಣ. ಅದು ಟೇಸ್ಟು ಸಖತ್ತಾಗಿರುತ್ತೆ ಗೈಸ್ ತಿನ್ನೋದಕ್ಕೆ. ನೀವು ಇನ್ ಕೇಸ್ ಏನಾದರೂ, ಆ್ಯಕ್ಚುಲಿ ಇದು ಸಣ್ಣ ಕಳ್ಳೆ, ಬ್ಲ್ಯಾಕ್ದು ಕಳ್ಳೆ ಬರುತ್ತಲ್ಲ ಅಂತ ಏನಂತೀವಿ ನಾವು, ಕಳ್ಳೆ, ಅದಕ್ಕಿಂತ ಚೆನ್ನಾಗಿರುತ್ತೆ ಇದರಲ್ಲಿ. ಅಂದರೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಡಯಟ್ ಮಾಡೋರು, ಆಮೇಲೆ ವರ್ಕೌಟ್ ಮಾಡೋರು ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ಕುಕ್ಕರೆಲ್ಲ ಬೇಯಿಸ್ಕೊತಾ ಇಲ್ಲ, ನಾರ್ಮಲ್ ಸ್ಟೀಮರ್ ಬರುತ್ತಲ್ಲ, ಪಾಪುಗೆ ಅದು ವೆಜಿಟೇಬಲ್ಸ್ ಬೇಯಿಸೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಸ್ಟೀಮರ್ನ. ಸೊ ಅದನ್ನು ಯೂಸ್ ಮಾಡಿಕೊಂಡೆ ನಾನು ಇಲ್ಲಿ ಸ್ಟೀಮ್ ಮಾಡಿಕೊಂಡೆ. ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಇದೊಂದು 10 ಮಿನಿಟ್ಸ್ ನೀಟಾಗಿ ಹಾವಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ನೀಟಾಗಿ ಬೆಂದಿರುತ್ತೆ. ನಾವು ಯಾವ ಥರ ತಿಂತೀರೋ ಆ ಥರ ಬೆಂದಿರುತ್ತೆ. ಅದಾದಮೇಲೆ ಇದಕ್ಕೆ ತರಕಾರಿ ಅಂತೇಳಿ ಒಂದು ಕ್ಯಾರೆಟು, ಒಂದು ಟೊಮೊಟೊ, ಹಾಗೆ ಈರುಳ್ಳಿ, ಸೌತೆಕಾಯಿನ ತೊಗೊಂಡೆ. ಸೊ ಆ್ಯಕ್ಚುಲಿ ನಂಗೆ ಸೌತೆಕಾಯಿ ಇಷ್ಟ ಆಗಲ್ಲ, ನಮ್ಮ ಮಮ್ಮಿಗೆ ಪಪ್ಪಾಗೆ ಹಾಕ್ಕೊಡುವಾಗ ಮಿಕ್ಸ್ ಮಾಡುವಾಗ ಹಾಕ್ಕೊಡ್ತೀನಿ. ನೋಡಿ ಆಲ್ಮೋಸ್ಟ್ ನಾನು 10 ಮಿನಿಟ್ಸ್ ಅಷ್ಟೇ ಬಿಟ್ಟಿದ್ದು ಕಾಬಲ್ ಕಳ್ಳೆ ಬೇಯಕ್ಕೆ. ಅದು ಆಲ್ಮೋಸ್ಟ್ ನೋಡಿ ಇಷ್ಟು ಮಾತ್ರ ಬೆಂದಿರುತ್ತೆ. ನಾವು ಯಾವ ಥರ ತಿನ್ಬೋದು ಅಷ್ಟು ಬೆಂದಿರುತ್ತೆ ನೀಟಾಗಿ. ಸೊ ಇದು ಕುಕ್ಕರಲ್ಲ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ. ಸೊ ಇಷ್ಟು ಮಾತ್ರ ಬೆಂದರೆ ಸಾಕು. ಅದು ಸಲಾಡ್ ಮಾಡ್ಕೊಳಕ್ಕಲ್ವಾ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾರ್ಮಲ್ ಸ್ವಲ್ಪ ಬಿಸಿ ಇರುತ್ತೆ ಜಾಸ್ತಿ ಅಲ್ವಾ, ಸ್ವಲ್ಪ ಕೂಲ್ನಾಗಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಇದಕ್ಕೇನೇನೋ ಮಸಾಲೆ ಆ್ಯಡ್ ಮಾಡಬೇಕು. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತೀವಲ್ವ, ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಅಂದರೆ ಎಷ್ಟು ಬೇಕೋ ಅಷ್ಟು, 1 ಟೇಬಲ್ ಸ್ಪೂನ್ ಅಲ್ಲ, ಒಂದು ಸ್ವಲ್ಪ ಅಷ್ಟು ಆ್ಯಡ್ ಮಾಡ್ತಿದ್ದೀನಿ. ಅದಾದಮೇಲೆ ಚಿಲ್ಲಿ ಪೌಡ್ರು ಇದೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೂ ಬೇಕಾದರೆ ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು ಎಷ್ಟೆಷ್ಟು ಬೇಕು ಅಂತೇಳಿ. ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ನಾನು ನೆಕ್ಸ್ಟು. ಅದಾದಮೇಲೆ ಕ್ಯುಮಿನ್ ಪೌಡರ್ ಮತ್ತು ಚಾಟ್ ಮಸಾಲ ಎಲ್ಲದಕ್ಕೂ, ಈ ಥರ ಸ್ನ್ಯಾಕ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇನ್ ಕೇಸ್ ಯೂಸ್ ಮಾಡಲ್ಲ ಅಂದರೆ ಯೂಸ್ ಮಾಡಿ, ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟು. ಅದಾದಮೇಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡೋಣ. ಇದು ಎಲ್ಲ ಹೆಂಗೆ ಅಂತಂದರೆ ಫಸ್ಟು ನಾವೆಲ್ಲ ಫಸ್ಟ್ ಹಾಕ್ಬಿಡ್ಬೇಕು ಒಂದು ಸತಿ ಮಸಾಲೆ. ಅದಾದಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿರ್ತೇವಲ್ಲ, ಅದನ್ನೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸತಿ ಟೇಸ್ಟ್ ನೋಡಬೇಕು, ಅಂದರೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದೆ ಅಂತೇಳಿ. ಅದಾದಮೇಲೆ ನೀವು ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಸಣ್ಣದಾಗಿ ಈರುಳ್ಳಿ ಅದೆಲ್ಲ ಹಚ್ಕೊಂಡಿರ್ತೀವಲ್ಲ, ಈರುಳ್ಳಿ, ಕ್ಯಾರೆಟ್ ತುರ್ಕೊಂಡಿದ್ದೆ ಅದು, ಮತ್ತು ಟೊಮೊಟೊ. ನನಗೆ ಯೂಶ್ವಲಿ ನಾನು ಸೌತೆಕಾಯಿ ಈ ಥರ ಸಲಾಡ್ಸಲ್ಲೆಲ್ಲ ಇಷ್ಟಪಡಲ್ಲ ನನಗೆ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ನಾರ್ಮಲ್ ಕಟ್ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಥರ ಸಲಾಡ್ಸಲ್ಲೆಲ್ಲ ಹಾಕ್ಕೊಂಡು ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ಸಪ್ರೇಟಲ್ಲಿ ತೆಗೆದಿಟ್ಕೊಂಡು ಮಮ್ಮಿಗೆ, ಪಪ್ಪಾಗೆ, ಆಮೇಲೆ ಅರ್ಷಿತಾಗೆ ಹಾಕ್ಕೊಟ್ಟೆ. ಅದು ಬೇರೆ ಇವಾಗ ಕೋಲ್ಡ್ ಬೇರೆ ಇದೆಯಲ್ಲ, ಸುಮ್ಮನೆ ಆಮೇಲೆ ಜಾಸ್ತಿ ಆದತ್ತು ಅಂತೇಳಿ ನಾನು ಸೌತೆಕಾಯಿನ ಹಾಕ್ಕೊಳಕ್ಕೆ ಹೋಗಲಿಲ್ಲ. ಸೊ ಟ್ರೈ ಮಾಡಿ ಗೈಸ್, ಜಾಸ್ತಿ ಏನು ಕಷ್ಟನೂ ಏನಿಲ್ಲ, ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಒಂದ್ಸತಿ ನೀವು ಒಂದ್ಸತಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ಯಾವ ಥರ ಬಂದು ಅಂತೇಳಿ.
ಸೊ ಲಾಸ್ಟಲ್ಲಿ ತಿನ್ನಬೇಕಾದ್ರೆ ಮಾತ್ರ ಇಷ್ಟೆಲ್ಲ ಮಾಡ್ಕೊಂಡು ಇದಕ್ಕೆ ಬೇಕಾದ್ರೆ ನೀವೇನಾದ್ರು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡಬೇಕು ಅಂತಂದರೆ ಸೇವ್ ಬರುತ್ತಲ್ಲ, ಈ ಸಣ್ಣ ಸಣ್ಣದಾಗಿ ಬರುತ್ತೆ ಸೇವ್ ಅಂತ, ಸೊ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ. ಬಟ್ ಹೆಲ್ದಿ ಅಂತ ನೋಡೋಕೋದ್ರೆ ಈ ಥರನೇ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ. ನಾರ್ಮಲ್ ನಾವು ಮಕ್ಕಳಿಗೆ ಅಂದರೆ ಸ್ಕೂಲಿಂದ ಬರ್ತಾರಲ್ಲ ಮಕ್ಕಳಿಗೆ, ಆವಾಗ ಸ್ನ್ಯಾಕ್ಸ್ಗೆಲ್ಲ ಮಾಡ್ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ಪಪ್ಪ ಅಥವಾ ಹಸ್ಬೆಂಡು ಆಫೀಸಿಂದ ಬಂದಾಗ ಅವ್ರಿಗೂ ಈ ಥರ ಮಾಡಿಕೊಟ್ರೆ ಅವರು ಒಂಥರ ಇಷ್ಟಪಟ್ಟು ತಿಂತಾರೆ. ನೈಟ್ ಡಿನ್ನರ್ಗೆ ಫ್ರೈಡ್ ರೈಸ್ ಮಾಡ್ಕೊಂಡಿದ್ವಿ. ಫ್ರೈಡ್ ರೈಸ್ನ ತಿಂದು ತಂದಿನಲ್ಲಿಗೆ ಮುಗಿಸಿದೆ. ಸೊ ಇನ್ನೊಂದು ಡೈಲಿ ವ್ಲಾಗ್ಸ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬೈ. ಥ್ಯಾಂಕ್ ಯು ಸೊ ಮಚ್.